ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯನ್ನ ಸೋತಿರುವಂತ ಟೀಂ ಇಂಡಿಯಾ ಇದೀಗ ವೈಟ್ ಬಾಲ್ ಸರಣಿಗೆ ರೆಡಿಯಾಗಿದೆ. ತವರಿನಲ್ಲೇ ಇಂದಿನಿಂದ 5 ಪಂದ್ಯಗಳ ಟಿ20 ಸರಣಿ ಶುರುವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನ ಹೈ ವೋಲ್ಟೇಜ್ ಪಂದ್ಯಕ್ಕೆ ರೆಡಿ ಕೂಡ ಆಗಿದೆ. ಆಸೀಸ್ ಸರಣಿಯಲ್ಲಿದ್ದಂತ ವಾಷಿಂಗ್ಟನ್ ಸುಂದರ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಇಬ್ಬರನ್ನ ಬಿಟ್ರೆ ಇಡೀ ಟೀಮ್ ಚೇಂಜ್ ಇದೆ. ಸೊ ಟಿ20 ಸೀರೀಸ್ ತುಂಬಾನೇ ಕ್ಯೂರಿಯಾಸಿಟಿನ ಹುಟ್ಟಿಸಿದೆ. ಸೋಲೆ ಕಾಣದೆ ಮುನ್ನುಗ್ತಾ ಇರುವಂತ ಕ್ಯಾಪ್ಟನ್ ಸೂರ್ಯಕುಮಾರ್ ಟೀಮ್ಗೆ ಇರೋ ಅಸಲಿ ಚಾಲೆಂಜ್ಗಳ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಸಿಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ ಟಿ20 ಕದನದ ಮೂಲಕ 2025ರ ಮೊದಲ ವೈಟ್ ಬಾಲ್ ಸರಣಿಗೆ ಭಾರತ ಸರ್ವ ಸನ್ನದ್ಧವಾಗಿದೆ. ಇದೇ ಸೀರೀಸ್ನಲ್ಲಿ ಹಲವರ ರೆಕಾರ್ಡ್ಸ್ ಕೂಡ ಬ್ರೇಕ್ ಆಗಲಿದೆ. ಟಿ20 ವಿಶ್ವಕಪ್ ಬಳಿಕ ಭಾರತ ಟಿ20 ಫಾರ್ಮೆಟ್ನಲ್ಲಿ ಸೋಲೆ ಕಾಣದೆ ಮುನ್ನುಗ್ತಾ ಇದೆ. ಇದೀಗ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲೂ ಕೂಡ ವಿಜಯ ಯಾತ್ರೆ ಕಂಟಿನ್ಯೂ ಆಗೋ ನಿರೀಕ್ಷೆಯನ್ನ ಮೂಡಿಸಿದೆ. ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ಸ್. ಇಂಗ್ಲೆಂಡ್ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ಸ್ ಆಗಿ ಕಣಕ್ಕಿಳಿಯಲಿದ್ದಾರೆ. ಇಬ್ರು ಕೂಡ ಹೊಡಿಬಡಿ ಆಟಗಾರರಾಗಿದ್ದು ಓಪನಿಂಗ್ನಲ್ಲೇ ಟೀಂ ಇಂಡಿಯಾಗೆ ಆಸರೆಯಾಗಲಿದ್ದಾರೆ. ಹಾಗೆ ಸಾಲಿಡ್ ಫಾರ್ಮ್ನಲ್ಲಿರುವಂತಹ ತಿಲಕ್ ವರ್ಮಾ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಲಿದ್ದಾರೆ. ಟೀಂ ಇಂಡಿಯಾದ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿರುವಂತಹ ಹೈದರಾಬಾದ್ನ ತಿಲಕ್ ವರ್ಮಾ ವಿಶ್ವ ದಾಖಲೆಯೊಂದನ್ನ ಸೃಷ್ಟಿ ಮಾಡಿಸೋ ಅವಕಾಶ ಕೂಡ ಸಿಕ್ಕಿದೆ. ಈ ಪಂದ್ಯದಲ್ಲಿ ತಿಲಕ್ ವರ್ಮಾ ಶತಕವನ್ನ ಬಾರಿಸಿದ್ರೆ ಸತತ 3 ಟಿ20 ಇನ್ನಿಂಗ್ಸ್ಗಳಲ್ಲಿ ಶತಕ ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಲಿದ್ದಾರೆ. ಇನ್ನು ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಮಿಡಲ್ ಆರ್ಡರ್ನ ಜವಾಬ್ದಾರಿಯನ್ನು ಹೊರಲಿದ್ದಾರೆ. ಹಾಗೆ ರಿಂಕು ಸಿಂಗ್, ನಿತೀಶ್ ಕುಮಾರ್ ರೆಡ್ಡಿ ಮ್ಯಾಚ್ ಫಿನಿಶರ್ ರೋಲ್ ಅನ್ನು ಪ್ಲೇ ಮಾಡಲಿದ್ದಾರೆ. ಈಡನ್ ಗಾರ್ಡನ್ಸ್ನ ಸ್ಪಿನ್ ಫ್ರೆಂಡ್ಲಿ ಪಿಚ್ನಲ್ಲಿ ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಪಡೆಯಲಿದ್ದಾರೆ. ರೈಟ್ ಅಂಡ್ ಲೆಫ್ಟಿ ಬೌಲಿಂಗ್ ಕಾಂಬಿನೇಷನ್ನಲ್ಲಿ ಅನುಭವಿ ಮೊಹಮ್ಮದ್ ಶಮಿ ಹಾಗೆ ಹರ್ಷದೀಪ್ ಸಿಂಗ್ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ. ಈಡನ್ ಗಾರ್ಡನ್ಸ್ನಲ್ಲಿ ಸಿಕ್ಸರ್ಗಳ ಸುರಿಮಳೆ. ಮೊದಲ ಪಂದ್ಯ ನಡೆಯಲಿರುವಂತಹ ಈಡನ್ ಗಾರ್ಡನ್ಸ್ನಲ್ಲಿ ಪವರ್ ಹಿಟ್ಟರ್ ಪ್ಲೇಯರ್ಸ್ಗಳೇ ಇದ್ದಾರೆ. ಉಭಯ ತಂಡಗಳಲ್ಲಿ ಸೂಪರ್ ಟಿ20 ಸ್ಪೆಷಲಿಸ್ಟ್ಗಳ ದಂಡೆ ಇದೆ. ಸಿಂಗಲ್ ಆಗಿ ಮ್ಯಾಚ್ ಗೆಲ್ಲಿಸಿಕೊಡುವಂತಹ ಬಿಗ್ ಹಿಟ್ಟರ್ಸ್ ಕೂಡ ಇದ್ದಾರೆ. ಇವರೆಲ್ಲ ಕ್ರಿಕೆಟ್ ಕಾಶಿಯಲ್ಲಿ ಸಿಕ್ಸರ್ಗಳ ಸುರಿಮಳೆ ಸುರಿಸೋದು ಗ್ಯಾರಂಟಿ. ಇನ್ನು 2024ರಲ್ಲಿ ಟೀಂ ಇಂಡಿಯಾ ಪರ ಸಂಜು ಸ್ಯಾಮ್ಸನ್ ಅವರು 12 ಇನ್ನಿಂಗ್ಸ್ಗಳಿಂದ 31 ಸಿಕ್ಸರ್ ಸಿಡಿಸಿದ್ರೆ ಸೂರ್ಯಕುಮಾರ್ ಯಾದವ್ 17 ಇನ್ನಿಂಗ್ಸ್ಗಳಿಂದ 22 ಸಿಕ್ಸರ್ ಸಿಡಿಸಿದ್ರು. ಇನ್ನು ತಿಲಕ್ ವರ್ಮಾ ಆಡಿರುವಂತಹ 5 ಪಂದ್ಯಗಳಿಂದಲೇ 21 ಸಿಕ್ಸರ್ ಬಾರಿಸಿದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ, ಅಭಿಷೇಕ್ ಶರ್ಮಾ ತಲಾ 19 ಸಿಕ್ಸರ್ ಬಾರಿಸಿದ್ದಾರೆ. ಇಂಗ್ಲೆಂಡ್ ಪರ ಫಿಲ್ ಸಾಲ್ಟ್ 15 ಇನ್ನಿಂಗ್ಸ್ಗಳಿಂದ 25 ಸಿಕ್ಸರ್ ಸಿಡಿಸಿದ್ರೆ ಕ್ಯಾಪ್ಟನ್ ಜೋಸ್ ಬಟ್ಲರ್ 13 ಇನ್ನಿಂಗ್ಸ್ಗಳಿಂದ 23 ಸಿಕ್ಸರ್ ಬಾರಿಸಿದ್ದಾರೆ. ಮ್ಯಾಚ್ ವಿನ್ನರ್ಸ್ ಆಗ್ತಾರಾ ಕೆಕೆಆರ್ ಪ್ಲೇಯರ್ಸ್? ಇನ್ನು ಇವತ್ತಿನ ಪಂದ್ಯದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಮ್ಯಾಚ್ ಫಿನಿಶರ್ ರಿಂಕು ಸಿಂಗ್, ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಹಾಗೆ ಹರ್ಷಿತ್ ರಾಣಾ. ಯಾಕಂದ್ರೆ ಕೋಲ್ಕತ್ತಾ ಪರ IPL ನಲ್ಲಿ ಇದೇ ಸ್ಟೇಡಿಯಂನಲ್ಲಿ ಮೆಮೊರಬಲ್ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಮ್ಯಾಚ್ ವಿನ್ನರ್ಗಳಾಗಿ ಮೆರೆದಾಡಿದ್ದಾರೆ. ಇವರ ಮೇಲೆ ಕೋಲ್ಕತ್ತಾ ಅಭಿಮಾನಿಗಳ ನಿರೀಕ್ಷೆ ಕೂಡ ಇದೆ. ಹಾಗೆ 1 ವರ್ಷ 2 ತಿಂಗಳ ಬಳಿಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಾಪಸ್ ಆಗಿರುವಂತಹ ಮೊಹಮ್ಮದ್ ಶಮಿ ತವರಿನ ಅಂಗಳದಲ್ಲೇ ಸೆಕೆಂಡ್ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆಯಾಗಿರುವಂತಹ ಶಮಿ ಫಿಟ್ನೆಸ್ ಬಗ್ಗೆ ಪ್ರಶ್ನೆಗಳು ಕೂಡ ಇವೆ. ಈ ಪ್ರಶ್ನೆಗಳಿಗೆ ಬೌಲಿಂಗ್ ನಿಂದಲೇ ಆನ್ಸರ್ ಕೊಡೋ ಲೆಕ್ಕಾಚಾರದಲ್ಲಿದ್ದಾರೆ ಶಮಿ. ಭಾರತ ಮತ್ತು ಇಂಗ್ಲೆಂಡ್ ಕೋಚ್ಗಳಿಗೂ ಪ್ರತಿಷ್ಠೆಯ ಸರಣಿ. ಇನ್ನು ಈಡನ್ ಗಾರ್ಡನ್ ನಲ್ಲಿ ನಡೆಯುವ ಇವತ್ತಿನ ಮ್ಯಾಚ್ ಆಟಗಾರರಿಗೆ ಮಾತ್ರ ಅಲ್ಲ, ಉಭಯ ತಂಡಗಳ ಕೋಚ್ಗಳಿಗೂ ಕೂಡ ಪ್ರತಿಷ್ಠೆಯ ಸಮರ. ಯಾಕಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂಡ್ ಈಡನ್ ಗಾರ್ಡನ್ಸ್ ನಡುವಿನ ಸಂಬಂಧ ಅಂತದ್ದು. ಇಂಗ್ಲೆಂಡ್ ಕೋಚ್ ಆಗಿರುವಂತಹ ಬ್ರೆಡಮ್ ಮೆಕ್ಲಮ್ ಹಾಗೆ ಟೀಂ ಇಂಡಿಯಾ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ಗೂ ಕೂಡ ಈಡನ್ ಗಾರ್ಡನ್ಸ್ ಜೊತೆ ವಿಶೇಷ ನಂಟಿದೆ. ಕೆಕೆಆರ್ ಪರ ಜೊತೆಯಾಗಿ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ದಂತ ಇವರು ಕೆಕೆಆರ್ ತಂಡದ ಕೋಚ್ಗಳಾಗಿ ಕಾರ್ಯ ಮಾಡಿದ್ದಾರೆ. ಅಗ್ರೆಸಿವ್ ಮೈಂಡ್ ಸೆಟ್ ಹೊಂದಿರುವಂತಹ ಇವರು ಇದೀಗ ಅಂತಾರಾಷ್ಟ್ರೀಯ ತಂಡಗಳ ಕೋಚ್ಗಳಾಗಿ ಇದೇ ಈಡನ್ ಗಾರ್ಡನ್ಸ್ ನಲ್ಲಿ ಮುಖಾಮುಖಿ ಆಗ್ತಿದ್ದಾರೆ. ಸದ್ಯ ಗೌತಮ್ ಗಂಭೀರ್ ಗರಡಿಯಲ್ಲಿ ಭಾರತ ತಂಡ ಇದೇ ಮೊದಲ ಬಾರಿಗೆ ಇಂಗ್ಲೆಂಡ್ ತಂಡವನ್ನು ಎದುರಿಸ್ತಾ ಇದೆ. ಅದರಲ್ಲೂ ಟೀಂ ಇಂಡಿಯಾ ಕಳೆದ 11 ವರ್ಷಗಳಿಂದ ಕೂಡ ಆಂಗ್ಲರ ವಿರುದ್ಧ ಟಿ20 ಸರಣಿಯಲ್ಲಿ ಪಾರುಪತ್ಯವನ್ನು ಮೆರೀತಾನೆ ಬಂದಿದೆ. ಅಂದ್ರೆ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಟಿ20 ಸರಣಿಯನ್ನು ಸೋತು 11 ವರ್ಷಗಳೇ ಕಳೆದಿವೆ. 2014ರಲ್ಲಿ ಇಂಗ್ಲೆಂಡ್ ತವರಿನಲ್ಲಿ ಭಾರತವನ್ನ 1-0 ಅಂತರದಿಂದ ಮಣಿಸಿದ್ದು ಕೊನೆಯ ಸಾಧನೆ. ಇದಾದ ಬಳಿಕ ಉಭಯ ತಂಡಗಳು 4 ಸರಣಿಗಳಲ್ಲಿ ಮುಖಾಮುಖಿಯಾಗಿವೆ. ಈ 4 ಸರಣಿಗಳಲ್ಲಿ ತವರಿನಲ್ಲಿ ಭಾರತ ತಂಡ 2 ಸರಣಿಗಳನ್ನ ಗೆದ್ದುಕೊಂಡಿತ್ತು. ಅಲ್ಲದೆ ಇಂಗ್ಲೆಂಡ್ಗೆ ತೆರಳಿ ಆಂಗ್ಲರನ್ನ 2 ಬಾರಿ ಸೋಲಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಈವರೆಗೆ 24 ಟಿ20 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಈ ವೇಳೆ ಟೀಂ ಇಂಡಿಯಾ 13 ಪಂದ್ಯಗಳಲ್ಲಿ ಗೆದ್ದಿದ್ರೆ ಇಂಗ್ಲೆಂಡ್ ತಂಡ 11 ಮ್ಯಾಚ್ಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಹೀಗೆ ಇಲ್ಲಿ ಗೆಲುವಿನ ಲೆಕ್ಕಾಚಾರದಲ್ಲಿ ಟೀಂ ಇಂಡಿಯಾ ಮುಂದಿದ್ರು ಕೂಡ ಇಂಗ್ಲೆಂಡ್ ತಂಡ ಭಾರತ ತಂಡಕ್ಕೆ ಪ್ರಬಲ ಪೈಪೋಟಿನ ನೀಡ್ತಾನೆ ಬರ್ತಾ ಇದೆ. ಹೀಗಾಗಿ ಇವತ್ತಿನ ಪಂದ್ಯ ಹೈ ವೋಲ್ಟೇಜ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ.
ಇನ್ನು 5 ಪಂದ್ಯಗಳ ಸರಣಿಯಲ್ಲಿ ಮೊದಲ ಪಂದ್ಯ ಕೋಲ್ಕತಾದಲ್ಲಿ ನಡೆದರೆ ದ್ವಿತೀಯ ಪಂದ್ಯಕ್ಕೆ ಚೆನ್ನೈ ಆತಿಥ್ಯವನ್ನು ವಹಿಸಲಿದೆ. ಇನ್ನು 3ನೇ ಪಂದ್ಯ ರಾಜ್ಕೋಟ್ನಲ್ಲಿ ಜರುಗಲಿದ್ದು 4ನೇ ಮ್ಯಾಚ್ ಅನ್ನು ಪುಣೆಯಲ್ಲಿ ಆಡಿಸಲಾಗುತ್ತೆ. ಇನ್ನು ಸರಣಿಯ ಕೊನೆಯ ಮ್ಯಾಚ್ಗೆ ಮುಂಬೈ ಆತಿಥ್ಯವನ್ನು ವಹಿಸಲಿದೆ. 5 ಪಂದ್ಯಗಳ T20 ಸರಣಿಯ ಎಲ್ಲಾ ಮ್ಯಾಚ್ಗಳು ಕೂಡ ಭಾರತೀಯ ಕಾಲಮಾನ ರಾತ್ರಿ 7 ಗಂಟೆಗೆ ಶುರುವಾಗಲಿವೆ. ಅದಕ್ಕೂ ಮುನ್ನ ಅಂದ್ರೆ 6:30ರ ಸುಮಾರಿಗೆ ಟಾಸ್ ಪ್ರಕ್ರಿಯೆ ಕೂಡ ನಡೆಯಲಿದೆ. ಆಸೀಸ್ ಸರಣಿ ಸೋಲಿನ ನೋವಲ್ಲಿರುವಂತಹ ಫ್ಯಾನ್ಸ್ ಇದೀಗ ಸೂರ್ಯಕುಮಾರ್ ನಾಯಕತ್ವದಲ್ಲಿ ಗೆಲುವಿನ ಯಾತ್ರೆ ನೋಡೋಕೆ ಕಾಯ್ತಾ ಇದ್ದಾರೆ. ನಮಸ್ಕಾರ.